ನನ್ನ ಮೊಮ್ಮಗಳು ಇಷ್ಟು ದಿವಸ ತಾಯಿ ಪ್ರೀತಿ ಇಲ್ಲದೆ ಬದುಕಿದ್ದು ಸಾಕು. ನಾನು ಅವಳಿಗೆ ಆ ಪ್ರೀತಿ ಕೊಡಬೇಕು. ಅದನ್ನ ನಾನು ಜಾನ್ಸಿ ಕೊಡ್ಬೇಕು. ಅವಳ ತಾಯಿಗೆ ತನ್ನ ಮಗಳ ಪ್ರೀತಿ ಕೊಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೀನಿ. ಮೇಡಮ್, ಟೀ ತಣ್ಣಗಾಗ್ಬಿಡುತ್ತೆ. ನಿಮ್ಗೋಸ್ಕರ ಪ್ರೀತಿಯಿಂದ ಟೀ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ವಾಟ್? ಏನ್ ಹೇಳ್ದೆ? ಅಂದ್ರೆ ನಿಮ್ಗೋಸ್ಕರ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ. ಗಂಡು ಮಾಡಿರೋದು. ಮೇಡಮ್, ಏನಾಯ್ತು? ಅಯ್ಯೋ, ಎಲ್ಲಿ? ಮೇಡಮ್ ಮೇಡಮ್, ಅಲ್ಲೇ ಇದೆ ನಿಮ್ ಪಕ್ಕದಲ್ಲೇ. ಅಯ್ಯೋ ಮೇಡಮ್, ಅಲ್ಲೇ ಡಸ್ಟ್ಬಿನ್ ಹತ್ರನೇ ಇದೆ. ಅಯ್ಯೋ ಮೇಡಮ್, ನಿಮ್ ಹಿಂದೆನೇ ಇದೆ. ರಾಯ್ 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 ರಾಯ್, ಯಾರಾದ್ರೂ ಕಾಪಾಡಿ ರಾಯ್. ಛೇ 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 ಛೇ, ಅದಕ್ಕೆ ನಂಗೆ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತ ಹೇಳೋದು. ನೋಡಿದ್ಯಾ ರಾಯ್, ಪ್ಲಾನ್ ಮಾಡ್ಕೊಂಡು ಹೇಗ್ ನನ್ ಸೊಂಟದ ಮೇಲೆ ಕೂತ್ಕೊಂಡ್ಬಿಟ್ರು ಅಂತ. ನನ್ನ ಯಾಕೋ ಎತ್ಕೊಂಬಂದೆ? ಮೇಡಮ್, ನಾನೇನ್ ನಿಮ್ನ ಎತ್ಕೊಂಡ್ಬಂದೆ, ನೀವೇ ಬಂದು ನನ್ ಸೊಂಟದ ಮೇಲೆ ಕೂತಿದ್ದು. ಅದು ನಂಗ್ ಹಲ್ಲಿ ಅಂದ್ರೆ ಭಯ. ನನ್ಗೂ ಹಲ್ಲಿಂದ್ರೆ ಭಯ, ಅದಕ್ಕೆ ಓಡ್ ಬಂದೆ. ದಿಮಾಗ್ ತೋರ್ಸ್ತ್ಯಾ? ಒಂದ್ ಹಲ್ಲಿಗೆ ಎದುರ್ಕೋತಿಯಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ಅದೇ ಪ್ರಶ್ನೆನ ನಾನ್ ನಿಮಗ್ ಕೇಳ್ತಾ ಇದ್ದೀನಿ. ಇಷ್ಟು ದಪ್ಪ ಇರೋ ಗಂಡ್ಸ್ಗೆ ಭಯ ಪಡಲ್ಲ, ಭಯ ಪಡಿಸ್ತೀರಾ? ಆಫ್ಟರ್ ಆಲ್ ಒಂದ್ ಹಲ್ಲಿಗೆ ಭಯ ಪಡ್ತೀರಾ? ನನ್ ಚೇಂಬರ್ಗೆ ಅಲ್ಲಿ ಹೇಗ್ ಬಂತು? ಅದು ಮೇಡಮ್ ಅಲ್ಲಿ ಅಲ್ಲಲ್ಲ, ಅಲ್ಲಿ ಮೇಡಮ್ ಅದು ಎಲ್ಲಿಗ್ ಬೇಕಾದ್ರೂ ಬರುತ್ತೆ. ಅದನ್ನ ಅಲ್ಲಿಗ್ ಬರ್ಬೇಡ ಇಲ್ಲಿಗ್ ಬರ್ಬೇಡ ಅಂತ ಹೇಳಕ್ಕೆ ನಿಮ್ ಕೈ ಕೆಳಗಡೆ ಕೆಲಸ ಮಾಡೋ ಎಂಪ್ಲಾಯ್ ಅಲ್ಲ ಮೇಡಮ್. ಆದ್ರೂ ನೀನ್ ಹೇಗ್ ನನ್ನ ಚೇಂಬರ್ ಇಂದ ಇಲ್ಲಿವರೆಗೂ ಎತ್ಕೊ ಬಂದೆ? ಹೌದೇ ಮೇಡಮ್, ಯಾಕ್ರಿ ಎತ್ತಕೊಂಡ್ ಬಂದ್ರಿ? ಅಲ್ಲಲ್ಲ, ಎತ್ಕೊಂಡ್ ಬಂದ್ರಿ, ಆ ರೀತಿ ಎತ್ತಕೊಂಡ್ ಬರಕ್ಕೆ ಅವ್ರೆ ನಿಮ್ ಹೆಂಡ್ತಿನ? ಅಲ್ಲಲ್ಲ, ಎತ್ಕೊಂಡ್ ಬರಕ್ಕೆ ಹೆಂಡ್ತಿನ? ಅದು ಮೇಡಮ್, ಆ ರೀತಿ ಎತ್ಕೊಂಡ್ ಬರಕ್ಕೆ ಗಂಡಗ್ ಮಾತ್ರ ಅಧಿಕಾರ ಇರೋದು, ಅದನ್ನ ಅವ್ರಿಗೆ ಹೇಳ್ತಾ ಇದ್ದೆ ಮೇಡಮ್. ಹಲೋ ಹಲೋ ಹಲೋ, ನಾನೇನು ಬೇಕು ಅಂತ ಎತ್ಕೊಳ್ಳಿಲ್ಲ. ನೀವು ಕೂತ್ಕೊಳ್ಳೋ ಪರಿಸ್ಥಿತಿ ಬಂತು, ನಾನು ಎತ್ಕೊಂಡು ಹೋಗೋ ಸಂದರ್ಭ ಬಂತು. ಆದ್ರೂ ನೀನ್ ನನ್ನ ಎತ್ಕೊಂಡ್ ಬಂದಿರೋದು ದೊಡ್ಡ ತಪ್ಪು. ಹೌದು ಮೇಡಮ್, ಇವ್ರು ಮಾಡಿ ತಪ್ಪು. ಇಲ್ಲಿಗೆ ಯಾಕೆ ಎತ್ಕೊಂಡ್ ಬರ್ಬೇಕಿತ್ತು? ಆ ಎತ್ಕೊಂಡ್ ಬರೋ ಸಿಚುವೇಶನ್ ಬಂದಿದ್ರೆ ಚೇಂಬರ್ ಒಳಗಡೆನೆ ಎತ್ಕೊಂಡು ಓಡಾಡ್ಬೇಕಿತ್ತು. ಅಂದ್ರೆ ಮೇಡಮ್, ಇಲ್ಲಿಗೆ ಎತ್ಕೊಂಡ್ ಬಂದಿರೋದು ದೊಡ್ಡ ತಪ್ಪು ಅಂತ ಹೇಳ್ತಾ ಇದೀನಿ ಮೇಡಮ್. ಓಕೆ, ಇವಾಗೇನು ಆ ತಪ್ಪನ್ನ ಸರಿ ಮಾಡ್ಬೇಕಲ್ವಾ? ನಾನ್ ಮಾಡ್ತೀನಿ. ಹೇಗ್ ಸರಿ ಮಾಡ್ತೀರಾ ಸಾರ್? ಮೇಡಮ್ ಮೇಡಮ್ ಮೇಡಮ್, ಏನಾಯ್ತು ಮೇಡಮ್? ಡೋಂಟ್ ಟಚ್ ಮೀ. ಈ ಗಂಡಸರ ಇಷ್ಟು ಏನಾದ್ರೂ ಒಂದ್ ನೆಪ ಸಿಕ್ಕಿದ್ರೆ ಸಾಕು, ಹೆಣ್ಮಕ್ಳನ್ನ ಮುಟ್ಟೋದಕ್ಕೆ ನೋಡ್ತಿರ್ತಾರೆ. ಈ ಹೆಣ್ ಜಾತಿನೇ ಏನಾದ್ರೂ ನೆಪ ಹುಡ್ಕೊಂಡು ಗಂಡಸ್ರ ಕೈಲಿ ಮುಟ್ಟಿಸ್ಕೊಳಕ್ ಕಾಯ್ತಾನೆ ಇರ್ತಾರೆ. That's why I hate girls. ನಿಮ್ ನೋವನ್ನ ನೀವೇ ಅನ್ಭವಿಸ್ಕೊಳ್ಳಿ. ಕಾರು ಸ್ಟಾಪ್ ಆಗಿಬಿಡ್ತಲ್ಲ. ಎಷ್ಟೊತ್ತಾದ್ರೂ ಕಾರ್ ಮೂವ್ ಆಗ್ತಾನೆ ಇಲ್ಲ. ಅಂದ್ರೆ ಸುಮಿತ್ರ ಇರೋ ಜಾಗ ಇದೆ ಅಂತ ಕನ್ಫರ್ಮ್ ಆಯ್ತು. ಮೊದಲು ಈ ಜಾಗಕ್ಕೆ ನಾನು ಪಿನ್ ಮಾಡ್ಬಿಡು. ತಪ್ಪು ಮಾಡಿದವರು, ಸುಳ್ಳು ಹೇಳಿದವರು, ಕಳ್ತನ ಮಾಡಿದವರು ಒಂದಿಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕು ತುಳಸಿ.
ಕ್ರಿಮಿನಲ್ ಆದವನು ಎಷ್ಟೇ ಬುದ್ಧಿವಂತಿಕೆಯಿಂದ ಇದ್ರೂ ಅವನ ಟೈಮ್ ಕೆಟ್ಟಾಗ ಲಾಕ್ ಆಗಲೇಬೇಕು. ನಿನಗಿವತ್ತಾಗೋದು ಇದೇನೆ. ಅದೇನೇ ಆದರೂ ಸರಿ, ನಾನು ಈ ಅವಕಾಶನ ಉಪಯೋಗಿಸ್ಕೊಳ್ದೆ ಬಿಡಲ್ಲ. ಇವತ್ತು ಅದೇನಾದರೂ ಸರಿ, ನನ್ನ ಸೊಸೆ ಇರೋ ಜಾಗ ಪತ್ತೆ ಹಚ್ತೀನಿ, ಅವಳನ್ನ ಕಾಪಾಡ್ತೀನಿ. ನನ್ನ ಮೊಮ್ಮಗಳಿಗೆ ತಾಯಿ ಪ್ರೀತಿ ಕೊಡಲೇಬೇಕು. ಸುಮ್ನೆ ನಕರ ಮಾಡ್ಬೇಡ, ಊಟ ಮಾಡು. ನಾನು ಊಟನೂ ಮಾಡಲ್ಲ, ಒಂದ್ ತೊಟ್ಟು ನೀರು ಕುಡಿಯಲ್ಲ. ಕೊಂದು ಚಿಂತೆ ಇಲ್ಲ. ಊಟ ಮಾಡಲ್ಲ ಅಂದ್ರೆ ನಾನ್ ಮಾಡಲ್ಲ. ಇವ್ರು ಯಾರು ಗೊತ್ತೇನೆ ನಿನ್ಗೆ? ನನ್ನ ಅತ್ತಿಗೆ. ಅವ್ರ ಮೇಲೆ ಕೈ ಮಾಡಕ್ ಎಷ್ಟೇ ಧೈರ್ಯ ನಿನಗೆ? ಅವ್ರು ಊಟ ಮಾಡಲ್ಲ ಅಂತ ಹಠ ಮಾಡ್ತಾ ಇದ್ರು. ಅವ್ರು ಊಟ ಮಾಡಲ್ಲ ಅಂತ ಹಠನೂ ಮಾಡ್ತಾರೆ, ಬೇಕಾದ್ರೆ ಗಲಾಟೆನೂ ಮಾಡ್ತಾರೆ. ಅದನ್ನೆಲ್ಲ ಸಹಿಸ್ಕೋಬೇಕು. ಇನ್ನೊಂದ್ಸಲ ಅವ್ರ ಮೇಲೆ ಏನಾದ್ರು ಕೈ ಮಾಡಿದ್ರೆ ಈ ಕೈನ ಕತ್ತರಿಸ್ಬಿಡ್ತೀನಿ. ನಿಮಗೆಲ್ಲ ಸಂಬಳ ಕೊಡ್ತಿರೋದ್ ಯಾಕೋ? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕೇರ್ ಮಾಡ್ಲಿ ಅಂತ. ಈ ತರ ಮಾಡೋದಿಕ್ಕಲ್ಲ. ಹೋಗಿಲ್ಲಿಂದ. ಅದಕ್ಕೆ ನಿಮಗೇನು ನೋವಾಗಿಲ್ಲ ತಾನೆ? ಮನ್ಸಿನ ನೋವಿನ ಮುಂದೆ ಬದುಕಿನ ಬಾಧೆ ಯಾವ ಲೆಕ್ಕಕ್ಕೂ ಇಲ್ಲ. ಏನ್ ಅದಕ್ಕೆ ಇದು? ವಯಸ್ಸಾಗಿರೋ ನಮ್ಮ ಅಪ್ಪನ ತರ ಮಾತಾಡ್ಕೊಂಡು ನಿನಗೇನ್ ಇವಾಗ? ನಿನ್ ಮಗಳನ್ನ ನೋಡ್ಬೇಕು ತಾನೆ? ಹೌದು. ಎಲ್ಲಿ ನನ್ನ ಮಗಳು? ಏನ್ ಅದಕ್ಕೆ ಇದು? ಗೊತ್ತೇ ಇಲ್ದಿರೋರ್ ತರ ಅವಳನ್ನ ಇಲ್ಲಿ ಕರ್ಕೊಂಡ್ ಬರೋದಿಕ್ಕಾಗತ್ತಾ? ಯಾಕೆ ಆಸೆ ತೋರಿಸ್ತಾ ಇದೀಯಾ? ಯಾಕಂದ್ರೆ ಆ ಸಮಯ ಇನ್ನೂ ಬಂದಿಲ್ಲ. ಅಲ್ಲಿವರೆಗೂ ನಿನಗಿರೋದಿಕ್ಕಾಗಲ್ಲ ಅಂದ್ರೆ ತಗೋ ಈ ಫೋಟೋ. ಯಾವನ ಸಾಂಗ್ ಪ್ಲೇ ಮಾಡಿದ? ಚೇಂಜ್ ಮಾಡ ಮೇಡಮ್, ನೀವೇ ಚೇಂಜ್ ಮಾಡಿ. ಮನ್ಸಿನ ಮಾತೆ ಹಾಡಾಗಿ ಬರ್ತಾ ಇದೆ. ಏನ್ ಹೇಳ್ತಿದ್ಯಾ? ನನ್ ಮನ್ಸಲ್ಲಿ ಇದೇ ಸಾಂಗ್ ಬರ್ತಾ ಇತ್ತು, ಅದಕ್ಕೆ ಹೇಳ್ದೆ ಮೇಡಮ್. ನಮ್ಮಂತ ಹುಡುಗರು ಈ ಹುಡುಗಿರಿಂದ ಬೀಳೋದಿಕ್ಕೆ ಈ ಸಾಂಗ್ಗಳೇ ಕಾರಣ. ಮೊದ್ಲಿ ಸಾಂಗ್ ನ ಬ್ಯಾನ್ ಮಾಡ್ಬೇಕು. ರಾಘು ಸಾರ್, ಹಾಕಿದ್ರಿ ಅಂತ ಸಾಂಗ್ ಹಾಕಿದ್ರಿ ಸಾರ್. ಈ ಸಾಂಗ್ ಕೇಳ್ತಾ ಇದ್ರೆ ಹುಡುಗಿರೆಲ್ಲ ಫ್ಲಾಟ್ ಆಗಿ ಹೋಗ್ತಾರೆ. ನಿನ್ ತಲೆ ಫ್ಲಾಟ್ ಆಗ್ತಾರೆ. ಇಂಥ ಸಾಂಗ್ಗೆಲ್ಲ ಯಾರು ಬೀಳಲ್ಲ. ಇದು ಕರೆಕ್ಟ್ ಸೂಟ್ ಆಗುತ್ತೆ. ರಾಯ್, ಹುಡುಗಿರು ಇಂಥ ಸಾಂಗ್ ಹಾಕಿನೇ ನಮ್ಮಂತ ಹುಡುಗರ ಜೀವನ ಸರ್ವನಾಶ ಆಗೋಗಿರೋದು. ಏನಾಗಿದೆ ಸರ್ ಸಾಂಗಿಗೆ? ಕೇಳಕ್ ಇಂಪಾಗಿದೆಯಲ್ಲ. ಫೀಲ್ ಮಾಡಿ ಸರ್, ಫೀಲ್ ಮಾಡಿ. ನನಗೆ ಇಷ್ಟ ಆಗಲ್ಲ ರಾಯ್. ಇಂಥ ಸಾಂಗ್ ಕೇಳೋ ಹುಡುಗಿರು ಮೊದ್ಲೇ ಇಷ್ಟ ಆಗಲ್ಲ. ಬೇಕಿದ್ರೆ ಕಣ್ಣೀರ್ ಹಾಕ್ತಿರೋ ಮೊಸ್ಲಿನ ನಂಬಿಡ್ತೀನಿ. ನಗ್ನಗ್ತಾ ಹುಡುಗರ ಜೀವನದಲ್ಲಿ ಆಟ ಆಡ್ತಿರೋ ಹೆಂಗಸನ್ ಮಾತ್ರ ನಂಬಲ್ಲ. ಆಫ್ ಆಯ್ತು ತಾನೆ? ಈಗ ಮರ್ಯಾದೆಯಿಂದ ಮುಂದೆ ನೋಡ್ಕೊಂಡು ಗಾಡಿ ಹೋಗು. ಅಮ್ಮ ತುಳಸಿ, ಅಪ್ಪ ರೂಮಿಗೆ ಬರಕ್ಕೂ ಮುಂಚೆ ನನ್ನ ಬ್ಯಾಗ್ ಓಪನ್ನೇ ಇತ್ತು.
ಟ್ರ್ಯಾಕರ್ ಏನಪ್ಪಾ ನಿನ್ ತಲೆ? ನನ್ ಬ್ಯಾಗಲ್ಲೇ ಟ್ರ್ಯಾಕರ್ ಹಾಕಿ ನನ್ನ ಟ್ರ್ಯಾಪ್ ಮಾಡೋದಿಕ್ ನೋಡ್ತಾ ಇದೀಯಾ? ಸುಮ್ನೆ ನಿನಗೆ ಏನಕ್ಕೆ ಡಿಸಪಾಯಿಂಟ್ ಮಾಡೋದು? ಇವಾಗ ತೋರಿಸ್ತೀನಿ ಬಾ ಅಸಲಿ ಆಟ. ಅಪ್ಪ, ನಾನ್ ನಿನ್ನ ಅಪ್ಡೇಟೆಡ್ ವರ್ಷನ್. ನೀನೇ ಈ ಮಟ್ಟಕ್ಕೆ ಯೋಚನೆ ಮಾಡ್ತೀಯ ಅಂದ್ಮೇಲೆ ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತಲ್ವಾ ಅಪ್ಪ? ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗದೆ ಇರೋ ತರ ಕಾಪಾಡ್ ಅಷ್ಟು ಬೇಗ ಆ ಸುಳಿವುಗಳನ್ನೆಲ್ಲ ಬಿಟ್ಕೊಟ್ಟು ನಿನಗ್ ಯಾಕಪ್ಪ ಸಿಕ್ಕಾಕೊಳ್ತೀನಿ? ಯಾಕೆ ಸಿಕ್ಕಾಕೊಳ್ತೀನಿ ಹೇಳು? ತುಳಸಿ, ನಿಜ ಹೇಳು, ನಾನ್ ಸೊಸೆನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳ್ಬಿಡು. ಅವಳಿಗೆ ಏನ್ ಮಾಡಿದ್ಯಾ ಹೇಳು. ಸದ್ಯಕ್ಕೆ ಅವಳಿಗೆ ಏನೂ ಆಗಿಲ್ಲ, ಸೇಫ್ ಆಗಿದ್ದಾಳೆ. ಮತ್ತೇನಾದ್ರೂ ನೀನ್ ಇಂಥ ಪ್ರಯತ್ನ ಮಾಡಿದ್ರೆ ಅವಳು ಬರೋದು ಇಲ್ಲಿಗೆ. ನಿನಗ್ ಅರ್ಥ ಮಾಡ್ಸೋದಿಕ್ಕೆ ನಾನು ಇಲ್ಲಿ ಕರ್ಸಿರೋದು. ಏ ತುಳಸಿ, ನನ್ನ ಮೊಮ್ಮಗಳು ಇಷ್ಟು ದಿವಸ ತಾಯಿ ಪ್ರೀತಿ ಇಲ್ಲದೆ ಬದುಕಿದ್ದು ಸಾಕು. ನಾನು ಅವಳಿಗೆ ಆ ಪ್ರೀತಿ ಕೊಡ್ಬೇಕು. ಅದನ್ನ ನಾನು ಜಾನ್ಸಿ ಕೊಡ್ಬೇಕು. ಅವಳ ತಾಯಿಗೆ ತನ್ನ ಮಗಳ ಪ್ರೀತಿ ಕೊಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೇ ಇದೀನಿ. ಆದ್ರೆ ನೀನು ನನ್ನ ಪ್ರಯತ್ನಕ್ಕೆ ಕೈ ಜೋಡಿಸೋದನ್ನ ಬಿಟ್ಟು ಈ ತರ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೀಯ. ಹೀಗ್ ಮಾಡೋದ್ರಿಂದ ಆ ಪ್ರೀತಿ ಯಾವತ್ತೂ ಅವರಿಗೆ ಸಿಗಲ್ಲ. ಆಮೇಲೆ ನಿನ್ ಸೊಸೆನ ನೀನು ಇಲ್ಲೇ ಬಂದು ನೋಡ್ಬೇಕಾಗತ್ತೆ. ನೀನ್ ಹೂ ಅಂದ್ರೆ ನಿನ್ ಸೊಸೆನ ನೀನ್ ಇಲ್ಲೇ ಬಂದು ನೋಡುವಂತೆ. ಓಕೆನಾ ಅಪ್ಪ? ಫೈನ್. ನಿನಗೆ ಫೈನ್ ಕಣೆ. ನನಗೆ ಹೊಟ್ಟೆ ಸಂಕಟ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನೋಡು, ನೀನು ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ತಾಯಿ ಕಣ್ಣೀರಿನ ಶಾಪ ನಿನ್ನ ಸುಟ್ಟು ಹಾಕ್ಬಿಡುತ್ತೆ. ನನ್ ಮಾತು ನಿಜ ಆಗ್ಬಿಡುತ್ತೆ. ಬೇಡ. ಅರೆ ಅಪ್ಪ, ಮಗಳು ಶಾಪನು ತಟ್ಟುತ್ತೆ ಅಪ್ಪ. ನೋಡು, ನಾನೇನಾದ್ರೂ ಜಾನ್ಸಿಗಾಗ್ಲಿ ಅವ್ರ ಅಮ್ಮನಿಗಾಗ್ಲಿ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ದೀನಾ? ಇಲ್ಲ ತಾನೆ? ನಿನಗೆ ದುರಾಸೆ ಕಣೆ. ಇದೇ ಕಾರಣಕ್ಕೆ ನಿನ್ನ ಅಷ್ಟು ದಿನ ದೂರ ಇಟ್ಟಿದ್ದು. ಮತ್ತೆ ಆ ಯೋಚನೆ ಮಾಡೋದಿಕ್ ಹೋಗ್ಬೇಡ. ಆಮೇಲೆ ನಿನ್ ಸೊಸೆ ಯಾರಿಗೂ ಸಿಗದೆ ಇರೋಷ್ಟು ದೂರ ಹೊಟ್ಟೋಗ್ಬಿಡ್ತಾರೆ. ಈಗ ನಾನು ಕೂಲಾಗೆ ಕೇಳ್ತೀನಿ, ಹಿಂಗೇನ್ ಬೇಕು ಹೇಳು, ನೀನ್ ಕೇಳಿದ್ ಕೊಡ್ತೀನಿ. ನನ್ನ ಆಸ್ತಿ ಬೇಕಾ? ಬೇಕು ಅಪ್ಪ. ಆದ್ರೆ ಅದನ್ನ ನೀನ್ ಸುಮ್ನೆ ಬರ್ದು ಕೊಟ್ಬಿಟ್ರೆ ಒಂಥರ ದಾನ ಭಿಕ್ಷೆ ತರ ಆಗೋಗ್ಬಿಡತ್ತೆ. ಅದಕ್ಕೆ ನಿನ್ನ ಮೊಮ್ಮಗಳನ್ನ ದಾರಿ ಎರ್ದ್ ಕೊಟ್ಬಿಡು ಸಾಕು. ಬೇಡ, ಆತರ ಇನ್ನ ಆಸೆ ಇಟ್ಕೋಬೇಡ. ಆ ಮಗುನ ಅವಳಿಷ್ಟಕ್ಕೆ ಬದುಕೋಕೆ ಬಿಟ್ಬಿಡು. ಅಯ್ಯೋ ಅಪ್ಪ, ನೀನು ನಿನ್ ಬದುಕಿರೋ ಸೊಸೆ ಬಗ್ಗೆನೋ ಅಥವಾ ಚೆನ್ನಾಗಿರೋ ನಿನ್ ಮೊಮ್ಮಗಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಯಾವ್ದೋ ಸತ್ತೋಗಿರೋ ಸಂಬಂಧದ ಬಗ್ಗೆ ಯಾಕಪ್ಪ ತಲೆ ಕೆಡಿಸ್ಕೊಳ್ತಾ ಇದೀಯ? ನೋಡಪ್ಪ, ಲಾಸ್ಟ್ ಟೈಮ್ ಹೇಳ್ತೀನಿ, ಕೇಳಿಸ್ಕೊ. ಈ ತರ ವ್ಯರ್ಥ ಪ್ರಯತ್ನಗಳನ್ನ ಮಾಡೋದನ್ನ ಬಿಟ್ಬಿಡು. ಇಲ್ಲ ಅಂದ್ರೆ ನಿನ್ನ ಮೊಮ್ಮಗಳಿಗೆ ತಾಯಿ ಸಿಗದೆ ಇರೋದಕ್ಕೆ ನೀನೇ ಕಾರಣ ಆಗೋಗ್ತೀಯ.